ರಾಜಧಾನಿಯಿಂದ 400ರಿಂದ 500 ಕಿಲೋಮೀಟರ್ ದೂರವಿರುವ ಹುಬ್ಬಳ್ಳಿ ಅಭಿವೃದ್ಧಿಯಲ್ಲಿ ಸಾಕಷ್ಟು ಹಿಂದೆ ಉಳಿದಿದೆ. ಒಂದು ಕಡೆ ನೀರು, ರಸ್ತೆ, ಸಾರಿಗೆ ಸಮಸ್ಯೆಗಳಾದರೆ ಇನ್ನೊಂದು ಕಡೆ ರಾಜಕಾರಣಿಗಳು 5 ವರ್ಷದಲ್ಲಿ ಒಂದು ಬಾರಿಯೂ ಜನರಿಗೆ ಸ್ಪಂದಿಸದೇ ಇರೋದು ಮತ್ತೊಂದು ಸಮಸ್ಯೆ. ನೋಡಿ ಆ ಜನರು ಇದಕ್ಕೆ ಏನಂತಾರೆ ಅಂತ. ಬಂತು ಚುನಾವಣೆ, ಕಳ್ಳ ಕದಿಮರ ಆಚರಣೆ, ತಿನ್ನೋದು ಕಂಡ ಕುಡಿಯೋದು ಹೆಂಡ, ಹೀಗಾದರೆ ದೇಶ ತುಂಡ ತುಂಡ, ದೊಡ್ಡ ಭಾಷಣ ಮಾಡಿ ಜನರಿಗಾಯಿತು ಮೋಡಿ, ಹೋಗಿ ಬಿಟ್ಟರು ಬೇಲಾಗ ದುಡಿ, ದೇಶ ಸೇವೆ ಈಶ ಸೇವೆ ಒಡೆದು ಹೋದ ಕನ್ನಡಿ, ಹೇಳಿತು ಮಲ್ಲಿಕಾರ್ಜುನನ ಜೀವನಾಡಿ. ಇಂದಿನ ರಾಜಕೀಯ ಪರಿಸ್ಥಿತಿಯ ನೋಡಿ ಎಲ್ಲರೂ ನಾವು ಅರಿತು ಮತ ಚಲಾಯಿಸೋಣ, ಎಲ್ಲರೂ ಒಗ್ಗಟ್ಟಾಗಿ ಮತ ಚಲಾಯಿಸೋಣ, ಸ್ಥಿರ ಸರ್ಕಾರಕ್ಕಾಗಿ ಪ್ರಯತ್ನಿಸೋಣ. ಒಂದು ಕೆಟ್ಟ ಸರ್ಕಾರ ಬರಬೇಕಾದ್ರೆ ಯಾವ ರೀತಿ ನಾವು ಒಂದು ರೀತಿ ಪರೋಕ್ಷವಾಗಿ ಕಾರಣ ಆಗ್ತೀವಿ, ಅದೇ ರೀತಿಯಾಗಿ ಒಂದು ಒಳ್ಳೆಯ ಸರ್ಕಾರ ಬರಬೇಕಾದ್ರೂ ನಾವೇ ಕಾರಣ ಆಗ್ತೀವಿ. ಮುಂದಿನ ಸರ್ಕಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಒಳ್ಳೆಯ ಅಭ್ಯರ್ಥಿಗಳನ್ನು ಎಲ್ಲರೂ ಮತದಾನ ಮಾಡುವ ಮೂಲಕ ಒಂದು ಒಳ್ಳೆಯ ಸರ್ಕಾರವನ್ನು ತರಬೇಕಾಗಿ ಎಲ್ಲರಿಗೂ. ಈಗ ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ಭಾಳ ಆಗಿದೆ. ಜಾತಿಯನ್ನು ನೀವು ಬಿಟ್ಬಿಡ್ಬೇಕು, ವ್ಯಕ್ತಿಗೆ ಬೆಲೆ ಕೊಡಿ. ಯಾವುದೇ ಪಕ್ಷ ಅಂತೆಲ್ಲ ಹೇಳ್ತಾ ಇಲ್ಲ, ವ್ಯಕ್ತಿಗೆ ಬೆಲೆ ಕೊಟ್ಟು ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ನಾಯಕನ ನೀವು ಆಯ್ಕೆ ಮಾಡಿ. ಸ್ನೇಹಿತರೆ, ಇವತ್ತು ಕರ್ನಾಟಕ ಮತ್ತೊಂದು ರಾಜಕೀಯ ಹೈ ಡ್ರಾಮಾಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದನ್ನು ಒಂದು ಹೈ ಡ್ರಾಮಾ ಅಂತ ತಿಳ್ಕೊಳ್ಳೋಣ, ನೋಡಿ ಅದನ್ನೊಂದು ಮನೋರಂಜನೆ ಅಂತ ತಿಳ್ಕೊಳ್ಳೋಣ. ಅದರಿಂದ ಹೊರತಾದ ಒಬ್ಬ ಮೌಲ್ಯಾಧಾರಿತ ನಾಯಕನನ್ನು ನಾವು ಆಯ್ಕೆ ಮಾಡೋಣ. ಇವತ್ತಿನ ಆಸ್ತಿ ಇವ್ರದ್ದು 2 ಲಕ್ಷ ಇತ್ತಂದ್ರೆ ಇಲೆಕ್ಷನ್ ಮುಗಿಸಿ ಆರಿಸ್ ಬಂದ ನಂತರ ಇವರು ಅಧಿಕಾರ ನಡೆಸಿದ್ರಂದ್ರೆ ಇವರ ಆಸ್ತಿ ಕೋಟನ್ಗಟ್ಟಲೆ ಆಗಿದೆ. ಇದಕ್ಕೆಲ್ಲ ಕಾರಣ ಇವರೆಲ್ಲ ಭಾಳ ಹಗರಣ ಸಿಲ್ಕೊಂಡಿದ್ದಾರೆ. ಇವತ್ತು 2 ರೂಪಾಯಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ, ಆರಿಸ್ ಬಂದ ಮೇಲೆ ಇದನ್ನ ಯಾವ ಕೆಲಸನೂ ಮಾಡೋಂಗಿಲ್ಲ. ಕರೆಂಟಿಂದ ಹಾಗೆ ಹೇಳ್ತಾರೆ 24 ಅವರ್ಸ್ ಕರೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ, 24 ಅವರ್ಸ್ ಅಲ್ಲ ಇವ್ರದ್ದು 8 ಅವರ್ಸು ಕರೆಂಟ್ ಕೊಡೋಂಗಿಲ್ಲ. ಈಗ ಸದ್ಯದ ಪರಿಸ್ಥಿತಿ ಅಂತೂ ನಮ್ಮ ರಾಜಕೀಯ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಹದಗೆಟ್ಟು ಹೈದರಾಬಾದ್ ಆಗಿದೆ. ಯಾರು ಕೂಡ ಜನಪರವಾದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಪರಸ್ಪರ ಕೆಸರಚಾಟ ಮಾಡ್ಕೊತಾ ಇದ್ದಾರೆ ಹೊರತು ಜನರಿಗೆ ಏನ್ ಬೇಕು, ಜನರ ಸಮಸ್ಯೆನ ಆಲಿಸ್ತಾ ಇಲ್ಲ. ಪ್ರತಿ ಬಾರಿ ಅಂತ ಈ ಬಾರಿಯೂ ಕೂಡ ಅಷ್ಟೇ, ಚುನಾವಣೆ ಸಂದರ್ಭ ಬಂದಾಗ ಜನಸಾಮಾನ್ಯತೆ ಬಂದು ನಿಮ್ಮ ಬೇಡಿಕೆಯನ್ನು ನಾವು ಈಡೇರಿಸ್ತೀವಿ ಅನ್ನುವಂಥ ಆಶ್ವಾಸನೆ ನೀಡ್ತಾರೆ. ಅದೇ ಒಂದು ಆಶ್ವಾಸನೆ ಅವರು ಚುನಾವಣೆ ಗೆದ್ದ ಮೇಲೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ. ಸೊ ನಾನು ಹೇಳೋದೇನಪ್ಪಾ ಅಂದ್ರೆ ಯುವ ಜನತೆಗೆ ಆದಷ್ಟು ಹೆಚ್ಚಿನ ಅವಕಾಶವನ್ನು ನೀಡಬೇಕು. ಜನಸಾಮಾನ್ಯರ ಬಗ್ಗೆನೂ ಕೂಡ ಒಂದು ಕಲ್ಪನೆಯನ್ನು ಇಟ್ಕೊಂಡು ಆಡಳಿತವನ್ನು ನಡೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾರು ಪ್ರಾಮಾಣಿಕರಿದ್ದಾರೆ ಅಂಥವರಿಗೆ ಮಾತ್ರ ಓಟ್ ಹಾಕಬೇಕು. ಯಾರು ಕೇವಲ ಅಧಿಕಾರವನ್ನು ಬೆನ್ನಹತ್ತಿ ಅಧಿಕಾರದಾಹಿ ಪಕ್ಷಗಳು ಯಾವ ಇದ್ದಾವೆ ಅವುಗಳನ್ನು ಖಂಡಿತ ಮತದಾರರು ತಿರಸ್ಕರಿಸಬೇಕು. ಪ್ರಾಮಾಣಿಕ ಯಾರಿದ್ದಾರೆ ಅವ್ರಿಗೆ ಮಾತ್ರ ಓಟ್ ಹಾಕಬೇಕು. ಚುನಾವಣೆ ಪ್ರಣಾಳಿಕೆದೊಳಗೆ ಹೇಳ್ತಾರೆ ನಾವು 2 ರೂಪಾಯಿ ಕೆಜಿ ಅಕ್ಕಿ ಕೊಡ್ತೀವಿ, ವಿದ್ಯುತ್ನ 24x7 ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲಿನೂ ವಿದ್ಯುತ್ ನಮಗೆ 24x7 ಸಿಗ್ತಾ ಇಲ್ಲ. ಮತ್ತೆ ಯುವಕರಿಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂತಾರೆ. ಯಾವ ಪಕ್ಷದೊಳಗೂ ಯುವಕರಿಗೆ ಟಿಕೆಟ್ ಕೊಟ್ಟಿಲ್ಲ. 70-80 ವರ್ಷದ ಆದವರಿಗೆ ಟಿಕೆಟ್ ಸಿಗ್ತಾ ಇದೆ. ಎಲ್ಲೂ ಯುವಕರನ್ನ ಚುನಾವಣೆಗೆ ಕರ್ಕೊಂತ ಇಲ್ಲ. ಕೆಲವೊಂದು ಕಡೆ ಮಾತ್ರ ಯುವಕರನ್ನ ಬೆಳೆಸ್ತಾ ಇದ್ದಾರೆ. ಆದಷ್ಟು ಈ ಚುನಾವಣೆಗಳಲ್ಲಿ ಯುವಕರು ಮುಂದೆ ಬರಬೇಕು. ಮತ್ತು ಈ ಮತದಾನ ಮಾಡುವವರು ಸೂಕ್ತವಾದ ಅಭ್ಯರ್ಥಿಗಳನ್ನು ನೋಡಿ ಯಾರು ಕೆಲಸವನ್ನು ಮಾಡ್ತಾರ ಅವರಿಗೆ ಮಾತ್ರ ಓಟ್ ಹಾಕ್ಬೇಕು ಅಂತ ನಾ ಕೇಳ್ಕೊಳ್ತೇನೆ. ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಅತಿ ನಾಟಕೀಯವಾಗಿದೆ ಅಂತ ಹೇಳ್ಬೋದು. ಎಲ್ಲರೂ ತುಗುಲಕ್ ದರ್ಬಾರ್ ಆಗಿದೆ. ಎಲ್ಲರಿಗೂ ತಮ್ಮ ಕುರ್ಚಿ ಉಳಿಸ್ಕೊಳಕ್ಕೆ ಹೋರಾಡ್ತಾ ಇದ್ದಾರೆ ಹೊರತು ಯಾರ ಬಗ್ಗೆ ಕಾಳಜಿ ಅನ್ನೋದು ಇಲ್ಲ. ಅಧಿಕಾರದಾಗಿದ್ದಾಗ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಜನರಲ್ಲಿ ಅವರು ಓಟ್ ಕೇಳೋದು ಬೇಡ, ಅವರಲ್ಲಿ ಆರಿಸಿ ಬರ್ತಾರೆ. ಇವು ವಿಧಾನಸಭಾ ಮತ್ತು ವಿಧಾನ ಪರಿಷತ್ತು ಇದೇನು ಲೋಕಸಭಾ ಏನದಾವ ಶ್ರೀಮಂತರ ಕ್ಲಬ್ಗಳಾಗ್ತಾವ ವಿನ ಬಡವರ ಪಕ್ಷ, ಬಡವರದ ರಿಪ್ರೆಸೆಂಟೇಷನು, ಬಡವರದ್ದು ಪ್ರಾತಿನಿಧ್ಯ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಆದ್ರೆ ಪ್ರಜಾಪ್ರಭುತ್ವದ ಅದು ಇದೇ ಇಲ್ದಂಗೆ ನೀವು ಮಾಡಕತ್ರು ಅಂತಂದರೆ ಅದು ಪ್ರಜಾಪ್ರಭುತ್ವದ ಹರಾಜು ಹಾಕಿದಂಗೆ ಆಗ್ತೈತೆ. ಅದು ಇಷ್ಟು ದುಡ್ಯಾಕತ್ತ ಬಿಟ್ಟಾರ, ಶ್ರೀಮಂತರಾಗಿ ಅದಾರ. ಏನಪ್ಪ ನಾವು ನಮ್ಮ ಜನರನ್ನ ಸಂಬಂಧ ಯಾರು ದುಡಿತಾರ ಅವ್ರಿಗೆ ಓಟ್ ಹಾಕ್ಬೇಕು. ಧಾರವಾಡದಾಗ ಯಾವ MLA ಯಾರು ಬಂದರೂ ಇನ್ನೂ ಸುಧಾರಿಸಿಲ್ಲ. ಧಾರವಾಡ ಇನ್ನೂ ಹಳ್ಳಿದಂಗೆ ಧಾರವಾಡ ಇದೆ. ಗದಗ, ಕೊಪ್ಪಳ ಆ ಕಡೆ ನೋಡಿದ್ರೆ, ಕಲಗಟ್ಟೆ ನೋಡಿದರೆ ಎಲ್ಲ ಬಸ್ ಸ್ಟ್ಯಾಂಡ್ ಇಂಪ್ರೂವ್ ಆಗ್ಯಾವ. ಇಲ್ಲಿ ಯಾವ MLA ಬಂದರೂ ಬಸ್ ಸ್ಟ್ಯಾಂಡ್ ಇಂಪ್ರೂವ್ ಮಾಡಿಲ್ಲ, ಇಲ್ಲಿ ಟ್ರಾಫಿಕ್ ಸರಿ ಮಾಡಿಲ್ಲ. ಯಾವ ಪಕ್ಷ ಬಂದರೂ ಪರಿಸ್ಥಿತಿ ಅಷ್ಟೇ. ಎಲ್ಲರೂ ಕಳ್ರೆ ನಾ ಸಚ ನೀ ಸಚ ಅಂತ ಎಲ್ಲ ರಿಲೇಷನ್ ಇರ್ತಾರೆ. ಓಟ್ ಹಾಕಿದ ಮೇಲೆ ಯಾರೂ ಹಾಯಂಗಿಲ್ಲ. 5 ವರ್ಷ ಆದ್ಮೇಲೆ ಕೈ ಮುಕ್ಕೋದು ಮನೆ ಬರ್ತಾರೆ. ರಾಜ್ಯದ ರಾಜಧಾನಿಯ ವಿಧಾನಸೌಧದಲ್ಲಿ ಕುಳಿತ ರಾಜಕಾರಣಿಗಳಿಗೆ ಈ ಹುಬ್ಬಳ್ಳಿ ಧಾರವಾಡದ ಸಮಸ್ಯೆಗಳು ಕೇಳ್ತಾವಾ ಗೊತ್ತಿಲ್ಲ. ಆದರೆ ನಾವಂತೂ ನಮ್ಮ ಲೌಡ್ ಸ್ಪೀಕರ್ ಮೂಲಕ ಈ ಸಮಸ್ಯೆಗಳನ್ನು ಅವರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಿದ್ದೇವೆ. ನಿಮ್ಮೂರಲ್ಲೂ ಇಂಥ 100 ಸಮಸ್ಯೆಗಳಿವೆಯೇ? ಖಂಡಿತ ನಿಮ್ಮೂರಿಗೂ ನಮ್ಮ ಲೌಡ್ ಸ್ಪೀಕರ್ ಬರುತ್ತೆ. ಈ ಮೂಲಕ ನೀವು ಮಾತಾಡಿ. ನಿಮ್ಮ ಸಮಸ್ಯೆಗಳು ರಾಜಕಾರಣಿಗಳ ಕಿವಿ ಮುಟ್ಟತ್ತೆ.
ಈ ಅವಕಾಶವನ್ನ ನೀವು ಉಪಯೋಗಿಸಿಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.